ಏನಾದ್ರು ಮುಜುಗರ ಆಯ್ತಾ ಸರ್? ಮೊದಲ ಬಾರಿಗೆ ಈ ಥರದ ವಿಚಾರಣೆ ಕೇಸ್ ಹಾಕಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸತ್ಯ ಹೇಳಿದ್ದೀನಿ ಸರ್. ಮತ್ತೆ ಏನಾದ್ರು ವಿಚಾರಣೆ ಬರಕ್ಕೆ ಹೇಳಿದಾರೆ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್, ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಈ ಥರದೊಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೋಬ್ಯಾಕ್ ಸಿಎಂ ಅಂತ ಚಳುವಳಿ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಗೋಬ್ಯಾಕ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್. ಇವತ್ತು ಮೈಸೂರಲ್ಲ ಪ್ರತಿಭಟನೆ ಆಗಿದೆ ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಏನಂತ ಹಾಕಿರೋದು, ಗವರ್ನರ್ ಏನಂತ ಕೊಟ್ಟಿರೋದು, ಇನ್ವೆಸ್ಟಿಗೇಟ್ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದರೆ ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರಾ? ಸರ್ ಈಗ 40 ವರ್ಷಗಳಲ್ಲಿ ಈ ರೀತಿಯ ಇನ್ವೆಸ್ಟಿಗೇಷನ್ಗೆ ವಿರುದ್ಧ ಇದ್ದಾರೆ ಬಿಜೆಪಿಯವರು. ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅಂದರೆ ಸುಳ್ಳು ಕೇಸ್ಗಳನ್ನು, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ಸಿಬಿಐ ಅಥವಾ ಇಡಿ ಕೊಡಿ ಅಂತ ಸರ್ ಈಗ ಒತ್ತಾಯ. ಸಿಬಿಐ ಯಾರ ಕೈನಲ್ಲಿರೋದು? ಸಿಬಿಐ ಯಾರ ಕೈನಲ್ಲಪ್ಪ ಇರೋದು? ಇವರು ಬಿಜೆಪಿಯವರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ. ಲೋಕಾಯುಕ್ತ ಮಾಡಿದವರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ ಸಿಬಿಐನ ಅವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನೂ ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ. ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ, ಅದು ಒಂದು ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ. ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ. ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರಾ? ಅದೇ ನಾನು ಹೇಳೋದು ಕೂತ್ರೆ ಹೇಳಪ್ಪ, ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೇನ್ರಿ? ಹೌದಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳು. ನೀ ಹೇಳೋದಕ್ಕೆ ನಾವು ಉತ್ತರ ಕೊಡಬೇಕಾ? ಅವ್ರು ಕೇಳಿದಕ್ಕೆ ನಾನು ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಅವ್ರ ಕೇಳ್ರಿ ಇಲ್ಲಿ. ನಾನು ಸಿಬಿಐಗೆ ಯಾವತ್ತಾರು ಬಿಜೆಪಿಯವರು ಒಂದು ಪ್ರಕರಣನಾದರೂ ಕೂಡ, ಒಂದು ಹಗರಣನಾದರೂ ಕೂಡ ಕೊಟ್ಟಿದ್ದಾರಾ? ನೀವು ಯಾವಾದ್ರ ಮೇಲೆ ಕೇಳ್ತಾ ಇರೋದು? ಯಾರ ಆರ್ ಟಿ ಐ ಕಾರ್ಯಕರ್ತ ಏನಂತ ಕೇಳಿದ್ದಾರೆ? ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ, ಹಾಗಾಗಿ ಸಿಎಂ ಅವರ ವಿಚಾರಣೆಯನ್ನು ಲೋಕಾಯುಕ್ತ ಹೆಂಗೆ ನಿಷ್ಪಕ್ಷಪಾತ ಕೊಟ್ಟಿರೋದು ಏನಂತ? ಗವರ್ನರ್ ಕೊಟ್ಟಿರೋದು ಆದೇಶ ಏನಂತ ಕೊಟ್ಟಿದ್ದಾರೆ? ತನಿಖೆ ಆಗ್ಬೇಕು ಅನ್ನೋದಕ್ಕೆ. ಯಾರಿಂದ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಲೋಕಾಯುಕ್ತ? ಅವರು ಲೋಕಾಯುಕ್ತ ಅಥವಾ ಸಿಬಿಐ ಇಂದ ಆಗ್ಬೇಕು ಅನ್ನೋದು. ಸಿಬಿಐ ಇಂದ ಅಂತ ಹೇಳಿಲ್ಲ, ಲೋಕಾಯುಕ್ತದಿಂದ ಆಗ್ಬೇಕು ಅಂತ ಹೇಳಿ. ಈಗ ಅವರು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ, ಸಿಬಿಐಗೆ ವಹಿಸಿ ಅಂತ ಹೇಳಿ. ಹೈಕೋರ್ಟ್ ನಲ್ಲಿ ನಾವು ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಈಗ ಹೈಕೋರ್ಟ್ ನಲ್ಲಿ ಫೈಟ್ ಮಾಡೋದು ಬೇರೆ ವಿಚಾರ. ಈಗ ಗವರ್ನರ್ ಏನಂತ ಹೇಳಿದ್ದಾರೆ? ಸರ್, ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ 2 ಸರಿ ಚೇಂಜ್ ಮಾಡಿದ್ರಿ. ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರೆ, ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ದಾರೆ. ವಿಚಾರಣೆ ಬಿಜೆಪಿ ಅವರು ಹೇಳೋದನ್ನ ಒಬ್ರು ಮಾತಾಡ್ರಿ. ನೀವು ಇಷ್ಟೊಂದು ಜನ ಮಾತಾಡೋದು ಉತ್ತರ ಕೊಡಕ್ಕಾಗತ್ತಾ? ಯಾವನಾರು ಒಬ್ಬ ಮಾತಾಡೋದು, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರೂ. ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಪ್ಪ ನೀನು. 14 ಸೈಟ್ಗಳು ನಿಮ್ಮ ಪ್ರಕಾರವಾಗಿ ಕ್ರಮಬದ್ಧವಾಗಿತ್ತ ಸರ್? ಅದು ಏನು ನೀವು ತಗೊಂಡಿದ್ದಂತಹ 14 ಸೈಟ್ ಕ್ರಮಬದ್ಧವಾಗಿತ್ತ ಸರ್? ನಿಮಗೆ ನಿಮ್ಮ ನಾಲೆಡ್ಗೆ ಬಂದಿರೋ ಪ್ರಕಾರ ಇಲ್ಲಿವರೆಗೂ ನೋಡ್ರೆ ಹಾಗೆ ನೋಡಪ್ಪ, ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು. ಇವರು ಬಿಜೆಪಿಯವರು, JDSನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ? ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಓದಿ ಹೇಳಿದ್ದಾರೆ, ಅದು ಮುಗೀತು ಅಲ್ಲಿಗೆ. ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್. ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ತಪ್ಪು ಮಾಡಿದ್ದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನಾನು ಹೆಂಡತಿ ತೀರ್ಮಾನ ತಗೊಂಡಿದ್ದೆ. ಸರ್, ಹೈಕೋರ್ಟ್ ಅಲ್ಲಿ ಸಿಬಿಐ ಎನ್ಕ್ವೈರಿ ಬಗ್ಗೆ ಒಂದು ಸಮನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ, ಬಂದಿದೆಯಾ ಸರ್? ಏನಾದ್ರು ಇನ್ನೂ ಬಂದಿಲ್ಲ.
ಸರ್ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಸರ್? ಯಾಕಂದ್ರೆ ಸಿಬಿಐ ಇನ್ನು ಮುಂದಿನ ಲೋಕಾಯುಕ್ತ ಇಂಥ ED ಇದೆ ಒಂದು ಕಡೆ. ಯಾವ ರೀತಿಯ ಫೇಸ್ ಮಾಡ್ತೀರಾ? ನಿನಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ನಮಗೆಲ್ಲ ಲಾಯರ್ಗಳಿದ್ದಾರೆ, ಸರ್ ಆದ್ರೂ ಅವ್ರು ಫೇಸ್ ಮಾಡ್ತಾರೆ. ಸರ್ 45 years ಅಲ್ಲಿ ಸರ್, ಈಗ ಈ ರೀತಿ ಸರ್, ಈಗ ವಿಚಾರಣೆ ತಮ್ಮದು ವೈಯಕ್ತಿಕ ತಪ್ಪೇ ಇಲ್ಲ. ವಿಚಾರಣೆ ಬಂದಿರೋದು ಇದೆ ಫಸ್ಟ್ ಸರ್. ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಸರ್ ನಿಮ್ಮ ಬಳಿ ಯಾವ್ದೋ ಡಾಕ್ಯುಮೆಂಟ್ ಕೇಳುವಂತ ಕೆಲಸಕ್ಕೆ ಮುಂದಾಗಿದೆ ಆ? ನಿಮ್ಮ ಬಳಿ ಯಾವ್ದೋ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ನನ್ನ ಹತ್ರ ಯಾಕಪ್ಪ ಡಾಕ್ಯುಮೆಂಟ್ ಇರ್ತದೆ? ದಾಖಲಾತಿ ಇದ್ರೆ ಸರ್ ಯಾವ್ದಾರ ಬೇಕು ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ? ನನಗೆ ಈ ಸಂಬಂಧವೇ ಇಲ್ಲ. ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ? ವಾಟ್ ಇಸ್ ಮೈ ರೋಲ್? ಸಿದ್ದರಾಮಯ್ಯ ಸರ್ ತಾಳ್ರಿ ನೀವೇ 70 ಸತಿ ಕೇಳಿದ್ರೆ ಏನು ಪ್ರಯೋಜನ? ಏನು ಹೇಳಪ್ಪ ನೀನು ಅಲ್ಲ ಸರ್, ಈಗ ನೀವೇ ಹೇಳಿ. ತಾಳೆ ಅವನೇನು ಭ್ರಷ್ಟಾಚಾರದ ಕಪ್ಪು ಮಸಿ ಅಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಹಾಜರಾಗಂತ ಅದು ಪರಿಸ್ಥಿತಿ ಬಂದಿದೆ. ಕಪ್ಪು ಮಸಿನ ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಕಪ್ಪು ಮಸಿ ಅಲ್ಲ, ಅದು ಆರೋಪ ಅಷ್ಟೇ. ಗೊತ್ತಾಯ್ತಾ? ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ, ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ. ಇದು ರೈಟ್ ನ್ಯೂಸ್.